ಗುಡಿಬಂಡೆಯಲ್ಲಿ ನಡೆದ ಗ್ಯಾರಂಟಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸಿದ್ದರು. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕುರಿತು ಚರ್ಚೆ ನಡೆಸಿದರು. ಸರ್ಕಾರದ ಉದ್ದೇಶಿತ ಫಲಾನುಭವಿಗಳಿಗೆ ತಲುಪುವಲ್ಲಿ ಎದುರಾಗುತ್ತಿರುವ ಅಡಚಣೆಗಳನ್ನು ಗುರುತಿಸಿ ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವ ಕುರಿತು ಸೂಚನೆಗಳನ್ನು ನೀಡಲಾಯಿತು. ತಾಲೂಕು ಹಾಗೂ ಗ್ರಾಮ ಮಟ್ಟದಲ್ಲಿ ಫಲಾನುಭವಿಗಳ ವಿವರಗಳನ್ನು ನಿಖರವಾಗಿ ದಾಖಲಿಸಲು ಹಾಗೂ ಶೇಕಡಾವಾರು ಗುರಿ ಸಾಧನೆಗಾಗಿ ಸಂಬಂಧಿತ ಇಲಾಖೆಗಳಿಗೆ ಸೂಚಿಸಲಾಯಿತು. ಸಭೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಯಲುವಹಳ್ಳಿ ರಮೇಶ್ ರವರು ಮಾತನಾಡಿ, ರಾಜ್ಯ ಸರ್ಕಾರ ಎಲ್ಲಾ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ತಡೆಯಾಗಿರಬಹುದು. ಇನ್ನ ಎಲ್ಲಾ ಯೋಜನೆಗಳಲ್ಲಿ ಮೊದಲ ವರ್ಷ ಇಡೀ ಕರ್ನಾಟಕದಾದ್ಯಂತ 52,000 ಕೋಟಿ ರೂಪಾಯಿಗಳನ್ನು ಈ ಯೋಜನೆಗಳಿಗೆ ನಮ್ಮ ಸರ್ಕಾರ ನೀಡಿದೆ ಹಾಗೂ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಜನರಿಗೆ ಉಪಯೋಗವಾಗುತ್ತಿದೆ. ಶಕ್ತಿ ಯೋಜನೆ 500 ಕೋಟಿ ಜನ ಬಸ್ಸುಗಳಲ್ಲಿ ಉಚಿತ ಪ್ರಯಾಣ ಮಾಡುತ್ತಾರೆ ಹಾಗೂ ಇನ್ನೂ ಹೆಚ್ಚು 90 ಲಕ್ಷ ಜನ ಸೇರ್ಪಡೆಯಾಗಿದೆ ಎಂದರು. ಫಲಾನುಭವಿಗಳು ಈಗ ಕಾರಲ್ಲಿ ನಮ್ಮ ಸ್ನೇಹಿತರು ಬರೋ ಮಾತಾಡ್ಕೊಂಡು ಬಂದ್ವಿ. ಒಂದು ಹೆಣ್ಣು ಮಗಳು ನಮ್ಮ ಗ್ರಾಮದವರ ತಿಳ್ಕೊಳ್ಳಿ, ಆ ಹೆಣ್ಣು ಮಗಳು ಬೆಂಗಳೂರಲ್ಲಿ ಡ್ಯೂಟಿಗೆ ಹೋಗ್ತಾ ಇತ್ತು. ಖಾಸಗಿ ಕಂಪ್ನಿಯಲ್ಲಿ ಗ್ರಾಜುಯೇಟ್ ಆಗಿ, ಉದಾಹರಣೆ ಹೇಳ್ತೀನಿ ಅಂತ ಒಂದು ಲಕ್ಷ್ಯ ಇದೆ. ಆ ಮಗು 20,000ಕ್ಕೆ ಡ್ಯೂಟಿಗೆ ಹೋಗ್ತಾ ಇತ್ತು, ಮುಂದೆ ಬಂದಿದ್ದಾರೆ. ಆ ಮಗು ಪ್ರೀತಿಯಲ್ಲಿದ್ದು ಪೇಯಿಂಗ್ ಗೆಸ್ಟ್ ಆಗಿ ಬೆಂಗಳೂರಲ್ಲಿ ಹೋಗಿ ಬರೋಕ್ಕೆ ನಮ್ಮೂರಿಂದ 70 ಕಿಲೋಮೀಟರ್ ಹೋಗೋದು ಬರೋದು ಅಂತ 8,500 ರೂಪಾಯಿ ತಿಂಗಳಿಗೆ ಕಟ್ತಾ ಇತ್ತು. ಬರ್ತಾ ಇದ್ದು 20,000. 8,500 ಬೀದಿಗೆ ಹೋದ್ರೆ ರೂಮ್ಗೆ ಊಟಕ್ಕೆ ಇನ್ನು ಮಗು ಉಳಿಯೋದೇ. ಹಾಗಾಗಿ ಈಗ ಶಕ್ತಿ ಯೋಜನೆಯಲ್ಲಿ ಆ ಮಗು ಏನಾಯ್ತು, 1 ಅವರ್ ನಾನು ಎಲ್ಲೋ ಇರೋದು, ನಮ್ಮ ಕಂಪ್ನಿ ಇರೋದಿಲ್ಲೋ, ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ 3/4 ಗಂಟೆ ಬೇಕು. ನಾನು ಊರಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ 2 ಅವರ್ 1 ಅವರ್ ಅಲ್ಲಿ ಬಿಟ್ಟರೆ ಸಾಕು ಅಂತೇಳಿ ತೀರ್ಮಾನ ತಗೊಂಡು ವೈಯಕ್ತಿಕವಾಗಿ. ಈ ಬಸ್ಸುಗಳು BTS ಊರಿಂದ ಹೋಗೋ ಗೌರ್ಮೆಂಟ್ ಬಸ್ ಎಲ್ಲ ಫ್ರೀ ಅಲ್ಲ. ಸೊ ಹಾಗಾಗಿ ಈಗ ಮಗುಗೆ 8,000 ಉಳಿತಾಯ ಆಗಿದೆ. ಅದನ್ನ ಬಹಳಷ್ಟು ಅಪ್ರಿಶಿಯೇಟ್ ಮಾಡಿದ್ದಾರೆ. ಅದನ್ನ ವಿಡಿಯೋ ಮಾಡಿಕೊಂಡು ನಾವು ನಮ್ಮ ಸ್ಟೇಟ್ ಕಂಪ್ನಿ ಕೊಡ್ಬೇಕು, ಅದು ಸರ್ಕಾರ ತನ್ಮೂಲಕ ವಾರ್ತಾ ಇಲಾಖೆ ಮುಖಾಂತರ ಮಾನ್ಯರಿಗೆ ಇದನ್ನ ತಿಳಿಸಿದೆ. ಸರ್ಕಾರದಿಂದ ನೀಡುವ ಯೋಜನೆಗಳು ಬಡವರಿಗೆ ಜಾತ್ಯತೀತವಾಗಿ ಎಲ್ಲರಿಗೂ ಅನುಕೂಲವಾಗುತ್ತಿದೆ ಎಂದು ತಿಳಿದು ಪಕ್ಕದ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಸಾರಿಗೆ ವ್ಯವಸ್ಥೆಯಲ್ಲಿ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಇದು ದೇಶ ಮೆಚ್ಚುವ ಕೆಲಸ ಎಂದು ಹೇಳಿದರು. ಸಭೆಯಲ್ಲಿ ಪ್ರತಿ ಇಲಾಖೆ ಅಧಿಕಾರಿಗಳು ತಮ್ಮ ವಿಭಾಗದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಗತಿಯನ್ನು ವಿವರಿಸಿದರು. ಶೀಘ್ರದಲ್ಲಿಯೇ ಬಾಕಿ ಇರುವ ಅರ್ಜಿಗಳನ್ನು ತೀರ್ಮಾನಿಸಲು ಹಾಗೂ ಫಲಾನುಭವಿಗಳಿಗೆ ಯೋಜನೆಗಳ ಪ್ರಯೋಜನ ಒದಗಿಸಲು ತೀರ್ಮಾನಿಸಲಾಯಿತು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.